ನಿಮ್ಮದೇ ಭಾಷೆಯಲ್ಲಿ ಹೇಳಿ ಸರ್. ಭಾರತ ಮುಸಲ್ಮಾನರಿಗೆ ಇರಲಿಕ್ಕೆ ಯೋಗ್ಯವಾದ ಜಾಗ ಹೌದೋ ಅಲ್ವೋ? ಮುಸಲ್ಮಾನರು ತಮ್ಮ ಧಾರ್ಮಿಕ ಆಚರಣೆಗಳನ್ನ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಅನುಸರಿಸಲಿಕ್ಕೆ ಯೋಗ್ಯವಾದ ಭೂಮಿ ಹೌದೋ ಅಲ್ವೋ? ನೋಡಿ, ಈ ದೇಶಕ್ಕೆ ಪ್ರಾಣ ಕೊಟ್ಟಿರೋದು ನಾವು. ಲಕ್ಷಾಂತರ ಉಳುಮಗಳು ತಮ್ಮ ಪ್ರಾಣ ಕೊಟ್ಟು ಈ ದೇಶವನ್ನು ಕಾಪಾಡಿದ್ದು. ಇನ್ನೊಂದು ಏನಂದ್ರೆ, ಹಿಂದೂ ಅವರು ಮುಸಲ್ಮಾನ್ ಸೇರಿಸಿ, ಬೇರೆ ಧರ್ಮವರು ಸೇರಿಸಿ ಈ ದೇಶಕ್ಕೋಸ್ಕರ ಇದು ಕೊಟ್ಟಿರೋದು. ಅದು ದೇಶ ನಮ್ದು ದೇಶ ಇದು, ನಮ್ಮ ಅಪ್ಪನ ದೇಶ, ನಮ್ಮ ತಾತನ ದೇಶ ಇದು. ಇದಕ್ಕೆ ಇಲ್ಲಿ ಯಾಕೆ ನಾವು ಖತ್ರೆಮೆ? ನಮ್ಗೆ ಖತ್ರ ಅಂತ ಟೈಟಲ್ ಕೊಟ್ಟಿದ್ದಾರೆ, ಆದ್ರೆ ಧರ್ಮ ಖತ್ರೆ ಮೇ ಹೈ, ಮುಸಲ್ಮಾನ್ ಖತ್ರೆ ಮೇ ಹೈ ಅಂತ ಹೇಳ್ತಾ ಇರೋದು ತುಂಬಾ ಇದು ತಪ್ಪು ಮಾತು. ಈಗ ಏನ್ ನಡೀತಾ ಇದೆ, ಏನು ಈಗ ಶುರು ಆಗಿದೆ, ಕೆಲವು ರಾಜಕಾರಣಿಗಳು ಆ ಟೈಮ್ ಪ್ರಕಾರ, ಎಲೆಕ್ಷನ್ ಟೈಮ್ ಪ್ರಕಾರ ಕೆಲವು ಮುಸಲ್ಮಾನರಿಗೆ ಪ್ರವೋಕ್ ಮಾಡ್ತಾರೆ, ಕೆಲವು ಹಿಂದೂಗಳಿಗೆ ಪ್ರವೋಕ್ ಮಾಡ್ತಾರೆ. ಈ ಧರ್ಮ ಬೀದಿಗೆ ತಂದು ಆ ವೋಟ್ ತಗೊಳ್ಳೋಕೋಸ್ಕರ ಇದು ರಾಜಕೀಯ ನಡೀತಾ ಇರೋದು. ಸರ್, ನೀವ್ ಹೇಳಿದ್ರಿ ನಾವು ಇಸ್ಲಾಂ ಅಲ್ಲಿ ಭಯೋತ್ಪಾದಕರನ್ನ ದೂರ ತಳ್ತೀವಿ ಮತ್ತು ಸೇರ್ಸಲ್ಲ ಅಂತ. ಅದೇ ಅಫ್ಜಲ್ ಗುರು ಆಗಿರ್ಬೋದು, ಅಥವಾ ಮೊನ್ನೆ ಎಷ್ಟೋ ಜನ ಕೊಲೆ ಮಾಡಿದಂತ ವ್ಯಕ್ತಿಗಳಾಗಿರ್ಬೋದು, ಕಸಬ್ಗಳಾಗಿರ್ಬೋದು, ಇವತ್ತಿಗೂ ಎಷ್ಟೋ ಜನ ಮುಸ್ಲಿಂ ಯುವಕರು ಆದರ್ಶವಾಗಿ ತಗೊಂಡಿದ್ದಾರೆ. ಅಷ್ಟೇ ಅಲ್ಲೇ ಮೊನ್ನೆ ಪಾದರಾಯನಪುರ ಗಲಾಟೆ ಆದಾಗ ಗಲಾಟೆ ಮಾಡಿದ ವ್ಯಕ್ತಿಗಳನ್ನ ನಿಮ್ಮದೇ ಜನಾಂಗದ ಶಾಸಕರ ಜಮೀರ್ ಅವರು ಸನ್ಮಾನ ಮಾಡಿ ಕರ್ಕೊಂಡ್ ಬರ್ತಾರೆ. ಇದಕ್ಕೆ ನೀವು ಯಾವ ತರ ಉತ್ತರ ಕೊಡ್ತೀರಿ? ಇವ್ರ ಮೇಲೆ ಏನಕ್ಕೆ ಪತ್ವ ಹೋಗಿಲ್ಲ ನೀವು? ಈಗ ನೋಡಿ, ಈ ಗಲಾಟೆ ಆಗಿರೋದು ನಾವು ಇಲ್ಲಿನವರು ಅಂತಂಬುದರೆ, ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ. ಹಿಂದೂ ಜೈಲ್ಗೆ ಹೋಗಿದ್ರೆ ಅವರು ಮನೆಯವರು ಬಂದು ಅವನು ಕ್ಷಮೆ ಕೇಳ್ತಾ ಇದ್ದಾನೆ, ಇದ್ ಮಾಡಿ ಬೇಲ್ ಮಾಡಿದೆ ಅಂತ ಹಿಂದೂ ಮಾಡ್ತಾನೆ, ಮುಸಲ್ಮಾನು ಮಾಡ್ತಾರೆ. ಇನ್ನೊಂದು, ಈ ಕಸಾಬ್ ಬಂದ ಅಲ್ಲ, ಅವನು ಪಾಕಿಸ್ತಾನಿ. ಅವನು ಪಾಕಿಸ್ತಾನ ಅಂದ್ರೆ ನಮ್ಗೆ ಅಸಹ್ಯ. ನಮ್ಗೆ ಬೈಬೇಕಂದ್ರೆ ಪಾಕಿಸ್ತಾನ ಹೇಳ್ಬಿಟ್ರೆ ಕೋಪ ಜಾಸ್ತಿ ಬರೋದು. ಅದು ಅವನು ಬರ್ತಾನಲ್ಲ, ಗೇಟ್ ಯಾರು ಓಪನ್ ಮಾಡಿದ್ದು? ಗೇಟ್ ಒಳಗಡೆ ಬಂದಲ್ಲ, ಎಷ್ಟೋ RDX ಗನ್ಗಳು ಇದು ತಕೊಂಡು ಓಪನ್ ಮಾಡಿದ್ದು ಯಾರು? ಅದು ಆಚೆ ಬಂತಲ್ಲ, ಅದೂನು ಅದರಲ್ಲಿ ಏನು ಬೇರೆ ಧರ್ಮ ಹೆಸರು ಬಂತು? ಯಾರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ? ನಿಮ್ಮದೇ ಭಾಷೆಯಲ್ಲಿ ಹೇಳಿ ಸರ್. ಭಾರತ ಮುಸಲ್ಮಾನರಿಗೆ ಇರಲಿಕ್ಕೆ ಯೋಗ್ಯವಾದ ಜಾಗ ಹೌದೋ ಅಲ್ವೋ? ಮುಸಲ್ಮಾನರು ತಮ್ಮ ಧಾರ್ಮಿಕ ಆಚರಣೆಗಳನ್ನ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಅನುಸರಿಸಲಿಕ್ಕೆ ಯೋಗ್ಯವಾದ ಭೂಮಿ ಹೌದೋ ಅಲ್ವೋ? ನೋಡಿ, ಈ ದೇಶಕ್ಕೆ ಪ್ರಾಣ ಕೊಟ್ಟಿರೋದು ನಾವು. ಲಕ್ಷಾಂತರ ಉಳುಮಗಳು ತಮ್ಮ ಪ್ರಾಣ ಕೊಟ್ಟು ಈ ದೇಶವನ್ನು ಕಾಪಾಡಿದ್ದು. ಇನ್ನೊಂದು ಏನಂದ್ರೆ, ಹಿಂದೂ ಅವರು ಮುಸಲ್ಮಾನ್ ಸೇರಿಸಿ, ಬೇರೆ ಧರ್ಮವರು ಸೇರಿಸಿ ಈ ದೇಶಕ್ಕೋಸ್ಕರ ಇದು ಕೊಟ್ಟಿರೋದು. ಅದು ದೇಶ ನಮ್ದು ದೇಶ ಇದು, ನಮ್ಮ ಅಪ್ಪನ ದೇಶ, ನಮ್ಮ ತಾತನ ದೇಶ ಇದು. ಇದಕ್ಕೆ ಇಲ್ಲಿ ಯಾಕೆ ನಾವು ಖತ್ರೆಮೆ? ನಮ್ಗೆ ಖತ್ರ ಅಂತ ಟೈಟಲ್ ಕೊಟ್ಟಿದ್ದಾರೆ, ಆದ್ರೆ ಧರ್ಮ ಖತ್ರೆ ಮೇ ಹೈ, ಮುಸಲ್ಮಾನ್ ಖತ್ರೆ ಮೇ ಹೈ ಅಂತ ಹೇಳ್ತಾ ಇರೋದು ತುಂಬಾ ಇದು ತಪ್ಪು ಮಾತು. ಈಗ ಏನ್ ನಡೀತಾ ಇದೆ, ಏನು ಈಗ ಶುರು ಆಗಿದೆ, ಕೆಲವು ರಾಜಕಾರಣಿಗಳು ಆ ಟೈಮ್ ಪ್ರಕಾರ, ಎಲೆಕ್ಷನ್ ಟೈಮ್ ಪ್ರಕಾರ ಕೆಲವು ಮುಸಲ್ಮಾನರಿಗೆ ಪ್ರವೋಕ್ ಮಾಡ್ತಾರೆ, ಕೆಲವು ಹಿಂದೂಗಳಿಗೆ ಪ್ರವೋಕ್ ಮಾಡ್ತಾರೆ. ಈ ಧರ್ಮ ಬೀದಿಗೆ ತಂದು ಆ ವೋಟ್ ತಗೊಳ್ಳೋಕೋಸ್ಕರ ಇದು ರಾಜಕೀಯ ನಡೀತಾ ಇರೋದು. ಸರ್, ನೀವ್ ಹೇಳಿದ್ರಿ ನಾವು ಇಸ್ಲಾಂ ಅಲ್ಲಿ ಭಯೋತ್ಪಾದಕರನ್ನ ದೂರ ತಳ್ತೀವಿ ಮತ್ತು ಸೇರ್ಸಲ್ಲ ಅಂತ. ಅದೇ ಅಫ್ಜಲ್ ಗುರು ಆಗಿರ್ಬೋದು, ಅಥವಾ ಮೊನ್ನೆ ಎಷ್ಟೋ ಜನ ಕೊಲೆ ಮಾಡಿದಂತ ವ್ಯಕ್ತಿಗಳಾಗಿರ್ಬೋದು, ಕಸಬ್ಗಳಾಗಿರ್ಬೋದು, ಇವತ್ತಿಗೂ ಎಷ್ಟೋ ಜನ ಮುಸ್ಲಿಂ ಯುವಕರು ಆದರ್ಶವಾಗಿ ತಗೊಂಡಿದ್ದಾರೆ. ಅಷ್ಟೇ ಅಲ್ಲೇ ಮೊನ್ನೆ ಪಾದರಾಯನಪುರ ಗಲಾಟೆ ಆದಾಗ ಗಲಾಟೆ ಮಾಡಿದ ವ್ಯಕ್ತಿಗಳನ್ನ ನಿಮ್ಮದೇ ಜನಾಂಗದ ಶಾಸಕರ ಜಮೀರ್ ಅವರು ಸನ್ಮಾನ ಮಾಡಿ ಕರ್ಕೊಂಡ್ ಬರ್ತಾರೆ. ಇದಕ್ಕೆ ನೀವು ಯಾವ ತರ ಉತ್ತರ ಕೊಡ್ತೀರಿ? ಇವ್ರ ಮೇಲೆ ಏನಕ್ಕೆ ಪತ್ವ ಹೋಗಿಲ್ಲ ನೀವು? ಈಗ ನೋಡಿ, ಈ ಗಲಾಟೆ ಆಗಿರೋದು ನಾವು ಇಲ್ಲಿನವರು ಅಂತಂಬುದರೆ, ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ. ಹಿಂದೂ ಜೈಲ್ಗೆ ಹೋಗಿದ್ರೆ ಅವರು ಮನೆಯವರು ಬಂದು ಅವನು ಕ್ಷಮೆ ಕೇಳ್ತಾ ಇದ್ದಾನೆ, ಇದ್ ಮಾಡಿ ಬೇಲ್ ಮಾಡಿದೆ ಅಂತ ಹಿಂದೂ ಮಾಡ್ತಾನೆ, ಮುಸಲ್ಮಾನು ಮಾಡ್ತಾರೆ. ಇನ್ನೊಂದು, ಈ ಕಸಾಬ್ ಬಂದ ಅಲ್ಲ, ಅವನು ಪಾಕಿಸ್ತಾನಿ. ಅವನು ಪಾಕಿಸ್ತಾನ ಅಂದ್ರೆ ನಮ್ಗೆ ಅಸಹ್ಯ. ನಮ್ಗೆ ಬೈಬೇಕಂದ್ರೆ ಪಾಕಿಸ್ತಾನ ಹೇಳ್ಬಿಟ್ರೆ ಕೋಪ ಜಾಸ್ತಿ ಬರೋದು. ಅದು ಅವನು ಬರ್ತಾನಲ್ಲ, ಗೇಟ್ ಯಾರು ಓಪನ್ ಮಾಡಿದ್ದು? ಗೇಟ್ ಒಳಗಡೆ ಬಂದಲ್ಲ, ಎಷ್ಟೋ RDX ಗನ್ಗಳು ಇದು ತಕೊಂಡು ಓಪನ್ ಮಾಡಿದ್ದು ಯಾರು? ಅದು ಆಚೆ ಬಂತಲ್ಲ, ಅದೂನು ಅದರಲ್ಲಿ ಏನು ಬೇರೆ ಧರ್ಮ ಹೆಸರು ಬಂತು? ಯಾರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ? ಇವ್ರ ಪ್ರಶ್ನೆ ಕೇಳಿದ ಹಾಗೆ ನೀವು ಉತ್ತರ ಕೊಡಿ ಸರ್. ಒಂದು ಯೂನಿವರ್ಸಿಟಿಯಲ್ಲಿ ಅಫ್ಜಲ್ ಹಮ್ ಶರ್ಮಿಂದೆ ಹೇ, ಆಪ್ಕೆ ಕಾತಿಲ್ ಜಿಂದಾ ಹೇ ಅಂತ ಘೋಷಣೆಗಳು ಬರೋದು, ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಅನ್ನೋ ಘೋಷಣೆಗಳು ಬರೋದು, ಬುರ್ಹಾನ್ ವಾನಿ ಅಂತವನನ್ನ ಎನ್ಕೌಂಟರ್ ಮಾಡಿದಾಗ ಸಾವಿರಾರು ಸಂಖ್ಯೆಯಲ್ಲಿ ಮುಸಲ್ಮಾನರು ಹೋಗಿ ಆ ಶವಯಾತ್ರೆಯಲ್ಲಿ ಭಾಗಿಯಾಗೋದು, ಇಂಥ ಕೆಲ ಘಟನೆಗಳನ್ನ ಗಮನಿಸಿದಾಗ ಮುಸಲ್ಮಾನರ ಬಗ್ಗೆ ಅನುಮಾನ ಪಡದೇ ಇರಲಿಕ್ಕೆ ಕಾರಣ ಏನು ಉಳಿತು ಅಂತ ಹೇಳಿ. ಬುರ್ಹಾನ್ ವಾನಿ ಅವರು ತಿರೋಗಿರುವಾಗ ಕಾಶ್ಮೀರಿಗಳು ಎಲ್ಲ ಬಂದು ಅವ್ರ ಹಿಂದೆ ಹೋಗ್ಬಿಟ್ಟು ಜನಾಜಾ ನಮಾಜ್ ಎಲ್ಲ ಮಾಡಿದ್ರು. ಬಟ್ ಅದೇ ಕಾಶ್ಮೀರಿಗಳು ಈ ಟೆರರಿಸ್ಟ್ಗಳು ಹಿಂದೂಗಳನ್ನ ಅಟ್ಯಾಕ್ ಮಾಡುವಾಗ ಅವ್ರಿಗೋಸ್ಕರ ಜೀವನವನ್ನು ಕೂಡ ಕಳ್ಕೊಂಡ್ರು.
ಬಟ್ ಟೆರರಿಸ್ಟ್ ಗಳಿಗೆ ಅಲ್ಲಿ ಬಂದು ಮನೇಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟವರು ಕೂಡ ಮುಸಲ್ಮಾನರು ಅನ್ನೋ ಆರೋಪ ಇದೆ ಸರ್, ಅದನ್ನು ಹೇಳ್ಬೇಕು. ಆರೋಪ ಇರಲಿ, ನಾನು ರೆಫರೆನ್ಸ್ ಕೊಡ್ತೀನಿ. ಕಾಶ್ಮೀರಿ ಸಂಘರ್ಷ ಸಮಿತಿ ಅಂತ ಒಂದಿದೆ. ಅದರಲ್ಲಿ ಅವರು ಕಾಶ್ಮೀರಿ ಪಂಡಿತಗಳು ಅಂದ್ರೆ ಹಿಂದೂಗಳು ಅವ್ರು ನಡೆಸುವ ಈ ಒಂದು ಸಂಸ್ಥೆಯಲ್ಲಿ ಒಂದು ರಿಪೋರ್ಟ್ ಬರೆದಿಟ್ಟಿದ್ದಾರೆ. ಸುಮಾರು 15 ವರ್ಷದಲ್ಲಿ 399 ಹಿಂದೂಸ್ ಅವ್ರನ್ನ ಕೊಂದಾಕಿದ್ದಾರೆ ಕಾಶ್ಮೀರಿ ಟೆರರಿಸ್ಟ್ಗಳು ಅಂತ ಅದರಲ್ಲಿ ಉಲ್ಲೇಖವಾಗಿದೆ. ಮತ್ತೆ ಅಲ್ಲಿಂದ ಎಷ್ಟೋ ಜನರು ಕಾಶ್ಮೀರನ ಬಿಟ್ಟು ಆಚೆ ಬಂದಿದ್ದಾರೆ, ಇಲ್ಲಿ ಕ್ಯಾಂಪ್ಸ್ ನಲ್ಲಿ ಇದ್ದಾರೆ. ಅದೇ ವರದಿನಲ್ಲಿ ಇನ್ನೊಂದು ಅದೇ ರಿಪೋರ್ಟ್ ನಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಕಾಶ್ಮೀರಿ ಪಂಡಿತನ್ನು ಕೊಂದಾಕದವರು ಅವರೇ ಮುಸಲ್ಮಾನರನ್ನು ಕೂಡ ಕೊಂದಾಕಿದ್ದಾರೆ. 15,000 ಮುಸಲ್ಮಾನರನ್ನ ಕೊಂದಾಕಿದ್ದಾರೆ ಅಂತ ನೋಡಿ. 15,000 ಮುಸ್ಲಿಂ ಕಾಶ್ಮೀರೀಸ್ ಹ್ಯಾವ್ ಡೈಡ್ ಬೈ ದ ಟೆರರಿಸ್ಟ್. ಅಂದ್ರೆ ಈ ವಿಚಾರ ಕೂಡ ನಾವು ಮಾಧ್ಯಮಗಳಲ್ಲಿ ಹಂಚ್ಕೊಳ್ಬೇಕಾಗಿದಲ್ವಾ? ನಿಮ್ಮದೇ ಭಾಷೆಯಲ್ಲಿ ಹೇಳಿ ಸರ್, ಭಾರತ ಮುಸಲ್ಮಾನರಿಗೆ ಇರಲಿಕ್ಕೆ ಯೋಗ್ಯವಾದ ಜಾಗ ಹೌದೋ ಅಲ್ವೋ? ಮುಸಲ್ಮಾನರು ತಮ್ಮ ಧಾರ್ಮಿಕ ಆಚರಣೆಗಳನ್ನ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಅನುಸರಿಸಲಿಕ್ಕೆ ಯೋಗ್ಯವಾದ ಭೂಮಿ ಹೌದೋ ಅಲ್ವೋ? ನೋಡಿ, ಈ ದೇಶಕ್ಕೆ ಪ್ರಾಣ ಕೊಟ್ಟಿರೋದು ನಾವು. ಲಕ್ಷಾಂತರ ಉಳುಮಗಳು ತಮ್ಮ ಪ್ರಾಣ ಕೊಟ್ಟು ಈ ದೇಶವನ್ನು ಕಾಪಾಡಿದ್ದು. ಇನ್ನೊಂದು ಏನಂದ್ರೆ, ಹಿಂದೂ ಅವರು ಮುಸಲ್ಮಾನ್ ಸೇರಿಸಿ, ಬೇರೆ ಧರ್ಮನವರು ಸೇರಿಸಿ ಈ ದೇಶಕ್ಕೋಸ್ಕರ ಇದು ಕೊಟ್ಟಿರೋದು. ಅದು ದೇಶ ನಮ್ದು ದೇಶ, ಇದು ನಮ್ಮ ಅಪ್ಪನ ದೇಶ, ನಮ್ಮ ತಾತನ ದೇಶ. ಇದು ಇದಕ್ಕೆ ಇಲ್ಲಿ ಯಾಕೆ ನಾವು ಖತ್ರೆಮೆ? ನಮ್ಗೆ ಖತ್ರ ಅಂತ ಟೈಟಲ್ ಕೊಟ್ಟಿದ್ದಾರೆ, ಆದ್ರೆ ಧರ್ಮ ಖತ್ರೆ ಮೇ ಹೈ, ಮುಸಲ್ಮಾನ್ ಖತ್ರೆ ಮೇ ಹೈ ಅಂತ ಹೇಳ್ತಾ ಇರೋದು ತುಂಬಾ ಇದು ತಪ್ಪು ಮಾತು. ಈಗ ಏನ್ ನಡೀತಾ ಇದೆ, ಏನು ಈಗ ಶುರು ಆಗಿದೆ, ಕೆಲವು ರಾಜಕಾರಣಿಗಳು ಆ ಟೈಮ್ ಪ್ರಕಾರ, ಎಲೆಕ್ಷನ್ ಟೈಮ್ ಪ್ರಕಾರ ಕೆಲವು ಮುಸಲ್ಮಾನರಿಗೆ ಪ್ರವೋಕ್ ಮಾಡ್ತಾರೆ, ಕೆಲವು ಹಿಂದೂಗಳಿಗೆ ಪ್ರವೋಕ್ ಮಾಡ್ತಾರೆ. ಈ ಧರ್ಮ ಬೀದಿಗೆ ತಂದು ಆ ವೋಟ್ ತಗೊಳ್ಳೋಕೋಸ್ಕರ ಇದು ರಾಜಕೀಯ ನಡೀತಾ ಇರೋದು. ಸರ್, ನೀವ್ ಹೇಳಿದ್ರಿ ನಾವು ಇಸ್ಲಾಂ ಅಲ್ಲಿ ಭಯೋತ್ಪಾದಕರನ್ನ ದೂರ ತಳ್ತೀವಿ ಮತ್ತು ಸೇರ್ಸಲ್ಲ ಅಂತ. ಅದೇ ಅಫ್ಜಲ್ ಗುರು ಆಗಿರ್ಬೋದು ಅಥವಾ ಮೊನ್ನೆ ಎಷ್ಟೋ ಜನ ಕೊಲೆ ಮಾಡಿದಂತ ವ್ಯಕ್ತಿಗಳಾಗಿರ್ಬೋದು, ಕಸಬ್ಗಳಾಗಿರ್ಬೋದು, ಇವತ್ತಿಗೂ ಎಷ್ಟೋ ಜನ ಮುಸ್ಲಿಂ ಯುವಕರು ಆದರ್ಶವಾಗಿ ತಗೊಂಡಿದ್ದಾರೆ. ಅಷ್ಟೇ ಅಲ್ಲೇ ಮೊನ್ನೆ ಪಾದರಾಯನಪುರ ಗಲಾಟೆ ಆದಾಗ ಗಲಾಟೆ ಹೊಡೆದ ವ್ಯಕ್ತಿಗಳನ್ನ ನಿಮ್ಮದೇ ಜನಾಂಗದ ಶಾಸಕರಾದ ಜಮೀರ್ ಅವರು ಸನ್ಮಾನ ಮಾಡಿ ಕರ್ಕೊಂಡ್ ಬರ್ತಾರೆ. ಇದಕ್ಕೆ ನೀವು ಯಾವ ತರ ಉತ್ತರ ಕೊಡ್ತೀರಿ? ಇವ್ರ ಮೇಲೆ ಏನಕ್ಕೆ ಪತ್ರ ಹೋಗಿಲ್ಲ ನೀವು? ಈಗ ನೋಡಿ, ಈ ಗಲಾಟೆ ಆಗಿರೋದು ಇಲ್ಲಿನವರು ಅಂತಂಬುದರೆ, ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ. ಹಿಂದೂ ಜೈಲ್ಗೆ ಹೋಗಿದ್ರೆ ಅವರು ಮನೆಯವರು ಬಂದು ಅವನು ಕ್ಷಮೆ ಕೇಳ್ತಾ ಇದ್ದಾನೆ, ಇದ್ ಮಾಡಿ ಬೇಲ್ ಮಾಡಿದೆ ಅಂತ ಹಿಂದೂ ಮಾಡ್ತಾನೆ, ಮುಸಲ್ಮಾನ ಮಾಡ್ತಾರೆ. ಇನ್ನೊಂದು ಈ ಕಸಾಬ್ ಬಂದ ಅಲ್ಲ, ಅವನು ಪಾಕಿಸ್ತಾನಿ. ಅವನು ಪಾಕಿಸ್ತಾನ ಅಂದ್ರೆ ನಮ್ಗೆ ಅಸಹ್ಯ. ನಮ್ಗೆ ಬೈಬೇಕಂದ್ರೆ ಪಾಕಿಸ್ತಾನ ಹೇಳ್ಬಿಟ್ರೆ ಕೋಪ ಜಾಸ್ತಿ ಬರೋದು. ಅದು ಅವನು ಬರ್ತಾನಲ್ಲ, ಗೇಟ್ ಯಾರು ಓಪನ್ ಮಾಡಿದ್ದು? ಗೇಟ್ ಒಳಗಡೆ ಬಂದಲ್ಲ, ಎಷ್ಟೋ RDX ಗನ್ಗಳು ಇದು ತಕೊಂಡು ಓಪನ್ ಮಾಡಿದ್ದು ಯಾರು? ಅದು ಆಚೆ ಬಂತಲ್ಲ, ಅದೂನು ಅದರಲ್ಲಿ ಏನು ಬೇರೆ ಧರ್ಮ ಹೆಸರು ಬಂತು, ಯಾರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ. ನಿಮ್ಮದೇ ಭಾಷೆಯಲ್ಲಿ ಹೇಳಿ ಸರ್, ಭಾರತ ಮುಸಲ್ಮಾನರಿಗೆ ಇರಲಿಕ್ಕೆ ಯೋಗ್ಯವಾದ ಜಾಗ ಹೌದೋ ಅಲ್ವೋ? ಮುಸಲ್ಮಾನರು ತಮ್ಮ ಧಾರ್ಮಿಕ ಆಚರಣೆಗಳನ್ನ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಅನುಸರಿಸಲಿಕ್ಕೆ ಯೋಗ್ಯವಾದ ಭೂಮಿ ಹೌದೋ ಅಲ್ವೋ? ನೋಡಿ, ಈ ದೇಶಕ್ಕೆ ಪ್ರಾಣ ಕೊಟ್ಟಿರೋದು ನಾವು. ಲಕ್ಷಾಂತರ ಉಳುಮಗಳು ತಮ್ಮ ಪ್ರಾಣ ಕೊಟ್ಟು ಈ ದೇಶವನ್ನು ಕಾಪಾಡಿದ್ದು. ಇನ್ನೊಂದು ಏನಂದ್ರೆ, ಹಿಂದೂ ಅವರು ಮುಸಲ್ಮಾನ್ ಸೇರಿಸಿ, ಬೇರೆ ಧರ್ಮನವರು ಸೇರಿಸಿ ಈ ದೇಶಕ್ಕೋಸ್ಕರ ಇದು ಕೊಟ್ಟಿರೋದು. ಅದು ದೇಶ ನಮ್ದು ದೇಶ, ಇದು ನಮ್ಮ ಅಪ್ಪನ ದೇಶ, ನಮ್ಮ ತಾತನ ದೇಶ. ಇದು ಇದಕ್ಕೆ ಇಲ್ಲಿ ಯಾಕೆ ನಾವು ಖತ್ರೆಮೆ? ನಮ್ಗೆ ಖತ್ರ ಅಂತ ಟೈಟಲ್ ಕೊಟ್ಟಿದ್ದಾರೆ, ಆದ್ರೆ ಧರ್ಮ ಖತ್ರೆ ಮೇ ಹೈ, ಮುಸಲ್ಮಾನ್ ಖತ್ರೆ ಮೇ ಹೈ ಅಂತ ಹೇಳ್ತಾ ಇರೋದು ತುಂಬಾ ಇದು ತಪ್ಪು ಮಾತು. ಈಗ ಏನ್ ನಡೀತಾ ಇದೆ, ಏನು ಈಗ ಶುರು ಆಗಿದೆ, ಕೆಲವು ರಾಜಕಾರಣಿಗಳು ಆ ಟೈಮ್ ಪ್ರಕಾರ, ಎಲೆಕ್ಷನ್ ಟೈಮ್ ಪ್ರಕಾರ ಕೆಲವು ಮುಸಲ್ಮಾನರಿಗೆ ಪ್ರವೋಕ್ ಮಾಡ್ತಾರೆ, ಕೆಲವು ಹಿಂದೂಗಳಿಗೆ ಪ್ರವೋಕ್ ಮಾಡ್ತಾರೆ. ಈ ಧರ್ಮ ಬೀದಿಗೆ ತಂದು ಆ ವೋಟ್ ತಗೊಳ್ಳೋಕೋಸ್ಕರ ಇದು ರಾಜಕೀಯ ನಡೀತಾ ಇರೋದು. ಸರ್, ನೀವ್ ಹೇಳಿದ್ರಿ ನಾವು ಇಸ್ಲಾಂ ಅಲ್ಲಿ ಭಯೋತ್ಪಾದಕರನ್ನ ದೂರ ತಳ್ತೀವಿ ಮತ್ತು ಸೇರ್ಸಲ್ಲ ಅಂತ. ಅದೇ ಅಫ್ಜಲ್ ಗುರು ಆಗಿರ್ಬೋದು ಅಥವಾ ಮೊನ್ನೆ ಎಷ್ಟೋ ಜನ ಕೊಲೆ ಮಾಡಿದಂತ ವ್ಯಕ್ತಿಗಳಾಗಿರ್ಬೋದು, ಕಸಬ್ಗಳಾಗಿರ್ಬೋದು, ಇವತ್ತಿಗೂ ಎಷ್ಟೋ ಜನ ಮುಸ್ಲಿಂ ಯುವಕರು ಆದರ್ಶವಾಗಿ ತಗೊಂಡಿದ್ದಾರೆ. ಅಷ್ಟೇ ಅಲ್ಲೇ ಮೊನ್ನೆ ಪಾದರಾಯನಪುರ ಗಲಾಟೆ ಆದಾಗ ಗಲಾಟೆ ಹೊಡೆದ ವ್ಯಕ್ತಿಗಳನ್ನ ನಿಮ್ಮದೇ ಜನಾಂಗದ ಶಾಸಕರಾದ ಜಮೀರ್ ಅವರು ಸನ್ಮಾನ ಮಾಡಿ ಕರ್ಕೊಂಡ್ ಬರ್ತಾರೆ. ಇದಕ್ಕೆ ನೀವು ಯಾವ ತರ ಉತ್ತರ ಕೊಡ್ತೀರಿ? ಇವ್ರ ಮೇಲೆ ಏನಕ್ಕೆ ಪತ್ರ ಹೋಗಿಲ್ಲ ನೀವು? ಈಗ ನೋಡಿ, ಈ ಗಲಾಟೆ ಆಗಿರೋದು ಇಲ್ಲಿನವರು ಅಂತಂಬುದರೆ, ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ. ಹಿಂದೂ ಜೈಲ್ಗೆ ಹೋಗಿದ್ರೆ ಅವರು ಮನೆಯವರು ಬಂದು ಅವನು ಕ್ಷಮೆ ಕೇಳ್ತಾ ಇದ್ದಾನೆ, ಇದ್ ಮಾಡಿ ಬೇಲ್ ಮಾಡಿದೆ ಅಂತ ಹಿಂದೂ ಮಾಡ್ತಾನೆ, ಮುಸಲ್ಮಾನ ಮಾಡ್ತಾರೆ. ಇನ್ನೊಂದು ಈ ಕಸಾಬ್ ಬಂದ ಅಲ್ಲ, ಅವನು ಪಾಕಿಸ್ತಾನಿ. ಅವನು ಪಾಕಿಸ್ತಾನ ಅಂದ್ರೆ ನಮ್ಗೆ ಅಸಹ್ಯ. ನಮ್ಗೆ ಬೈಬೇಕಂದ್ರೆ ಪಾಕಿಸ್ತಾನ ಹೇಳ್ಬಿಟ್ರೆ ಕೋಪ ಜಾಸ್ತಿ ಬರೋದು. ಅದು ಅವನು ಬರ್ತಾನಲ್ಲ, ಗೇಟ್ ಯಾರು ಓಪನ್ ಮಾಡಿದ್ದು? ಗೇಟ್ ಒಳಗಡೆ ಬಂದಲ್ಲ, ಎಷ್ಟೋ RDX ಗನ್ಗಳು ಇದು ತಕೊಂಡು ಓಪನ್ ಮಾಡಿದ್ದು ಯಾರು? ಅದು ಆಚೆ ಬಂತಲ್ಲ, ಅದೂನು ಅದರಲ್ಲಿ ಏನು ಬೇರೆ ಧರ್ಮ ಹೆಸರು ಬಂತು,
ಯಾರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ಇವ್ರ ಪ್ರಶ್ನೆ ಕೇಳಿದ ಹಾಗೆ ನೀವು ಉತ್ತರ ಕೊಡಿ ಸರ್. ಒಂದು ಯೂನಿವರ್ಸಿಟಿಯಲ್ಲಿ ಅಫ್ಜಲ್ ಹಮ್ ಶರ್ಮಿಂದೆ ಹೇ ಆಪ್ಕೆ ಕಾತಿಲ್ ಜಿಂದಾ ಹೇ ಅಂತ ಘೋಷಣೆಗಳು ಬರೋದು, ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಅನ್ನೋ ಘೋಷಣೆಗಳು ಬರೋದು, ಬುರ್ಹಾನ್ ವಾನಿ ಅಂತವನನ್ನ ಎನ್ಕೌಂಟರ್ ಮಾಡಿದಾಗ ಸಾವಿರಾರು ಸಂಖ್ಯೆಯಲ್ಲಿ ಮುಸಲ್ಮಾನರು ಹೋಗಿ ಆ ಶವಯಾತ್ರೆಯಲ್ಲಿ ಭಾಗಿಯಾಗೋದು, ಇಂಥ ಕೆಲ ಘಟನೆಗಳನ್ನ ಗಮನಿಸಿದಾಗ ಮುಸಲ್ಮಾನರ ಬಗ್ಗೆ ಅನುಮಾನ ಪಡದೇ ಇರಲಿಕ್ಕೆ ಕಾರಣ ಏನು ಉಳಿತು ಅಂತ ಹೇಳಿ. ಬುರ್ಹಾನ್ ವಾನಿ ಅವರು ತಿರೋಗಿರುವಾಗ ಕಾಶ್ಮೀರಿಗಳು ಎಲ್ಲ ಬಂದು ಅವ್ರ ಹಿಂದೆ ಹೋಗ್ಬಿಟ್ಟು ಜನಾಜ ನಮಾಜ್ ಎಲ್ಲ ಮಾಡಿದ್ರು. ಬಟ್ ಅದೇ ಕಾಶ್ಮೀರಿಗಳು ಈ ಟೆರರಿಸ್ಟ್ಗಳು ಹಿಂದೂಗಳನ್ನ ಅಟ್ಯಾಕ್ ಮಾಡುವಾಗ ಅವ್ರಿಗೋಸ್ಕರ ಜೀವನವನ್ನು ಕೂಡ ಕಳ್ಕೊಂಡ್ರು. ಬಟ್ ಟೆರರಿಸ್ಟ್ ಗಳಿಗೆ ಅಲ್ಲಿ ಬಂದು ಮನೇಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟವರು ಕೂಡ ಮುಸಲ್ಮಾನರು ಅನ್ನೋ ಆರೋಪ ಇದೆ ಸರ್, ಅದನ್ನು ಹೇಳ್ಬೇಕು. ಆರೋಪ ಇರಲಿ, ನಾನು ರೆಫರೆನ್ಸ್ ಕೊಡ್ತೀನಿ. ಕಾಶ್ಮೀರಿ ಸಂಘರ್ಷ ಸಮಿತಿ ಅಂತ ಒಂದಿದೆ. ಅದರಲ್ಲಿ ಒಂದು ಅವರು ಕಾಶ್ಮೀರಿ ಪಂಡಿತಗಳು ಅಂದ್ರೆ ಹಿಂದೂಗಳು ಅವ್ರು ನಡೆಸುವ ಈ ಒಂದು ಸಂಸ್ಥೆಯಲ್ಲಿ ಒಂದು ರಿಪೋರ್ಟ್ ಬರೆದಿಟ್ಟಿದ್ದಾರೆ. ಸುಮಾರು 15 ವರ್ಷದಲ್ಲಿ 399 ಹಿಂದೂಸ್ ಅವ್ರನ್ನ ಕೊಂದಾಕಿದ್ದಾರೆ ಕಾಶ್ಮೀರಿ ಟೆರರಿಸ್ಟ್ಗಳು ಅಂತ ಅದರಲ್ಲಿ ಉಲ್ಲೇಖವಾಗಿದೆ. ಮತ್ತೆ ಅಲ್ಲಿಂದ ಎಷ್ಟೋ ಜನರು ಕಾಶ್ಮೀರನ ಬಿಟ್ಟು ಆಚೆ ಬಂದಿದ್ದಾರೆ, ಇಲ್ಲಿ ಕ್ಯಾಂಪ್ಸ್ ನಲ್ಲಿ ಇದ್ದಾರೆ. ಅದೇ ವರದಿನಲ್ಲಿ ಇನ್ನೊಂದು ಅದೇ ರಿಪೋರ್ಟ್ ನಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಕಾಶ್ಮೀರಿ ಪಂಡಿತನ್ನು ಕೊಂದಾಕದವರು ಅವರೇ ಮುಸಲ್ಮಾನರನ್ನು ಕೂಡ ಕೊಂದಾಕಿದ್ದಾರೆ. 15,000 ಮುಸಲ್ಮಾನರನ್ನ ಕೊಂದಾಕಿದ್ದಾರೆ ಅಂತ ನೋಡಿ. 15,000 ಮುಸ್ಲಿಂ ಕಾಶ್ಮೀರೀಸ್ ಹ್ಯಾವ್ ಡೈಡ್ ಬೈ ದ ಟೆರರಿಸ್ಟ್. ಅಂದ್ರೆ ಈ ವಿಚಾರ ಕೂಡ ನಾವು ಮಾಧ್ಯಮಗಳಲ್ಲಿ ಹಂಚ್ಕೊಳ್ಬೇಕಾಗಿದಲ್ವಾ?